ತಿಲತೈಲದಿಂದ ದೇವರಿಗೆ ಅಭಿಷೇಕವನ್ನು ಮಾಡತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ತಿಲಾಕ್ಷತೆಗಳಿಂದ ಭಗವಂತನನ್ನು ಅರ್ಚನೆಯನ್ನು ಮಾಡತಕ್ಕಂಥದ್ದು. ತಿಲಾಕ್ಷತೆ ಎಳ್ಳು ಮತ್ತು ಅಕ್ಷತೆಯಿಂದ ಶಿವನಿಗೆ ಸಹಸ್ರನಾಮ ಅಷ್ಟೋತ್ತರದಿಂದ ಅರ್ಚನೆಯನ್ನು ಮಾಡತಕ್ಕಂಥದ್ದು ಮತ್ತು ಎಳ್ಳು ದಾನವಾಗಿ ಕೊಡತಕ್ಕಂಥದ್ದು. ಎಳ್ಳಿನಿಂದ ಅರ್ಚನೆ ಪೂಜೆಯನ್ನು ಮಾಡತಕ್ಕಂಥದ್ದು, ಎಳ್ಳಿನಿಂದ ಅಭಿಷೇಕವನ್ನು ಮಾಡತಕ್ಕಂಥದ್ದು, ಎಳ್ಳಿನಿಂದ ಹೋಮವನ್ನು ತಿಲಹೋಮ ಎಳ್ಳಿನಿಂದ ಹೋಮವನ್ನು ಮಾಡತಕ್ಕಂಥದ್ದು, ಎಳ್ಳಿನ ಭಕ್ಷಣೆಯನ್ನು ಮಾಡತಕ್ಕ ಇವೆಲ್ಲವೂ ಕೂಡ ಮಕರ ಸಂಕ್ರಮಣದ ದಿವಸ ನಾವು ಸಂಪೂರ್ಣವಾಗಿ ತಿಲಮಯವಾಗಿರುತ್ತೆ. ಆದ್ದರಿಂದ ತಿಲಾಪಾಪಹರಂ ನಿತ್ಯಂ ದೇವತಾನ ಪ್ರಿಯ ಸದಾ ತಿಲದಾಲೇನ ವೈ ಯಸ್ಮಾತ್ ಅತಃಶಾಂತಿಂ ಪ್ರಿಯಚ್ಛಮೆ ಅಂತೇಳಿ ಹೇಳ್ತೀವಿ. ತಿಲ ಎಲ್ಲವೂ ಪಾಪವನ್ನು ಕಳಿತಕ್ಕಂಥದ್ದು, ಪಾಪವನ್ನು ಕಳಿತಕ್ಕಂತಹ ಒಂದು ವಿಶೇಷವಾದಂತಹ ಶಕ್ತಿ ಎಳ್ಳಿಗೆ ಇದೆ. ಅದರಿಂದಲೇ ಯಾವುದೇ ಗಂಡಾಂತರಗಳಿದ್ದರೆ, ವಿಪತ್ತು ಇದ್ದಾಗ ಎಳ್ಳಿನ ದಾನವನ್ನು ಕೊಡಬೇಕು ಅಂತೇಳಿ ಹೇಳ್ತಾರೆ. ಕೆಲವೊಂದು ಪ್ರಾಯಶ್ಚಿತ್ತ ಯಜ್ಞಯಾಗಾದಿಗಳಿಗೂ ಕೂಡ ಎಳ್ಳಿನಿಂದ ಹೋಮವನ್ನು ಮಾಡತಕ್ಕಂಥದ್ದಿದೆ.